ತಂದೆ ತಾಯಿಗಳನ್ನ ಕಳೆದುಕೊಂಡ ಮಕ್ಕಳಿಲ್ಲದ ನರಳಿದ ನನಗೆ ಇತ್ತಪ್ಪ ತಮ್ಮನನ್ನೇ ಮಗನಂದು ಭಾವಿಸಿ ಕಷ್ಟಪಟ್ಟು ಓದಿತು. ಅವರಿವರ ಕೈ ಕಾಲಿಗೆ ಬಿದ್ದವನ ವಂದಿಸಿ ನೌಕರಿಯನ್ನು ಕೊಡಿಸಿ ಮನ ಮೆಚ್ಚಿದ ಅವನ ಆಸೆಯಂತೆ ಹೆಣ್ಣನ್ನು ಹುಡುಕಿ ಮದುವೆಯನ್ನು ಮಾಡಿ ಅವನ ಹೆಂಡತಿಯಿಂದಲೇ ಈ ಶಿಕ್ಷೆ, ಮಾಡದ ತಪ್ಪಿಗೆ ಈ ಅಪಮಾನವೇ. ಅಪಮಾನದ ಮುಖವತ್ತು ಹೇಗೆ ಜೀವಿಸಲಿ ಈ ಭೂಮಿಯಲ್ಲಿ? ಇಲ್ಲ, ನಮ್ಮಂತಾರು ಬದುಕಬಾರದು. ಬದುಕಿ ಸಾಧಿಸಾದರೂ ಏನಲ್ಲ, ಮಾನವದ ಮೇಲೆ ಪ್ರಾಣವಿದ್ದರೂ ಏನು ಸಾರ್ಥಕ. ಎಂತ ಮಾತನ್ನ ನುಡಿತಾ ನಾನೆಷ್ಟೇ ಸತ್ಯ ನುಡಿದರೆ ಸಾಯಿ ಎಲ್ಲದ ಸೌಭಾಗ್ಯ ಈ ಸಮಾಜ. ಧರ್ಮ, ಅನ್ಯಾಯ, ಅತ್ಯಾಚಾರ, ಅಕ್ರಮಗಳ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ಸತ್ಯಕ್ಕಾಗಲಿ ಸತ್ಯವಂತರಿಗಾಗಲಿ ಬೆಲೆ ಇಲ್ಲ ಕಣೆ. ವಿಶ್ವಾಮಿತ್ರನ ಕೋಪಕ್ಕೆ ಬಲಿಯಾದ ಆ ಸತ್ಯ ಹರಿಶ್ಚಂದ್ರನು ಸ್ಮಶಾನವನ್ನು ಕಾಯ್ದರು. ಆ ಸತ್ಯವಂತನಾಗಿ ಕೊನೆಗೆ ಅವನು ರಾಜನಾಗಲೆಂದು ಗಂಡನ ಪ್ರಾಣ ಹೋದರು. ಮರಳಿ ಅವನ ಪ್ರಾಣವನ್ನು ಮರೆಯಲು ಆ ಸಾವಿತು. ಇದೆಲ್ಲ ಸತ್ಯದ ಯುಗದಂತೆ ಮತ್ತೇನು ಸ್ವಾಮಿ? ನಿಜ ಸೌಭಾಗ್ಯ ಅದೆಲ್ಲ ನಡೆದಿತ್ತು ಕ್ಷೇತ್ರವಿಗ ದ್ವಾಪರ ಯುಗದಲ್ಲಿ. ಇದು ಕಲಿಯುಗ ಕಡೆ. ಕೆಡುಕರಿಗೆ ಈ ಯುಗದಲ್ಲಿ ಬೆಲೆ ಜಾಸ್ತಿ ಇರುವುದು ಸೌಭಾಗ್ಯ. ಪಾಲಿಗೆ ಬಂದದ್ದನ್ನು ಪಂಚಾಮೃತ ಎಂದು ಅನುಭವಿಸೋಣ. ಊಟ ಮಾಡದೆ ಇಂದಿಗೆ 2 ದಿನಗಳು ಕಳೆದವು. ಇಲ್ಲೇ ಯಾರು ಹತ್ತಿರವಾದರೆ ಕೆಲಸ ಮಾಡಿ ಅವರ ನೀಡಿದ ಹಣದಿಂದ ಊಟ ತರುತ್ತೇನೆ. ಇಲ್ಲೇ ಈ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೋ. ನಾನೊಬ್ಬಳೇ ಇಲ್ಲಿರುವುದಿಲ್ಲ. ದಯಮಾಡಿ ದಯಮಾಡಿ ನಿಮ್ಮ ಜೊತೆಲಿ ನನ್ನನ್ನು ಕರೆದುಕೊಂಡು ಹೋಗಿ ಸ್ವಾಮಿ, ನನ್ನನ್ನು ಕರೆದುಕೊಂಡು. ಬೇಗನೆ ಬಂದು ಬಿಡುತ್ತೇನೆ ಸೌಭಾಗ್ಯ. ಅಯ್ಯೋ ಬಿಡಿ, ನನ್ನ ಜೀವನದಲ್ಲಿ ಇದೊಂದು ಸಂಘಟನೆ ಬರೆದಿದ್ಯಾ ಅಂತ ನಾನು ಕನಸಲು ಭಾವಿಸಲಿಲ್ಲ. ಗಂಡನನ್ನ ಕೊನೆಗೂ ನನ್ನ ಕಣ್ಣ ಮುಂದೆನೇ ಕೂಲಿ ಮಾಡುವಂತೆ ಮಾಡಿದ ನಾನೊಬ್ಬಳು ನತದೃಷ್ಟ ಹೆಣ್ಣು. ನಾನೊಬ್ಬಳು ನತದೃಷ್ಟ ಹೆಣ್ಣು. ಯಾರು ಈ ಒಂಟಿ ಹೆಣ್ಣು? ಹದಿಯು ದಟ್ಟ ಹರಿಣದ ಮಧ್ಯೆ ಯಾರಮ್ಮ ನೀನು? ಹೌದಪ್ಪ, ನಾನು ಕೂಡ ಒಂದು ಹೆಣ್ಣು. ಬರೀ ಹೆಣ್ಣಲ್ಲಪ್ಪ, ನಾನು ನತದೃಷ್ಟ ಹೆಣ್ಣು. ಮಾಡದ ಕಳ್ಳತನದ ಪಟ್ಟವನ್ನ ಹೊರಸಿ ಕೊನೆಗೂ ನನ್ನ ಗಂಡನನ್ನ ಕೂಲಿಗೆ ಕಳಿಸಿದ. ನಾನೀಗ ಯಾರೆಂದು ನಿಮಗೆ ಗೊತ್ತಾಗಿರಬೇಕಲ್ಲಪ್ಪ. ಈ ಧ್ವನಿ ಎಲ್ಲೋ ಕೇಳಿದಾಗಿದೆಯಲ್ಲ. ತಾಯಿ, ನಿನ್ನ ಮುಖ ತೋರಿಸಮ್ಮ. ಇಲ್ಲಪ್ಪ, ಎಷ್ಟೇ ಆಗಲಿ ನಾನು ದರಿದಳು. ಈ ದರಿದ್ರ ಮುಖವನ್ನ ನೋಡುವ ದರಿದ್ರ ನಿನಗೆ ಯಾಕಪ್ಪ? ನಿನಗೆ ಯಾಕೆ? ನೋಡು, ಈಗಾಗಲೇ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಕಳ್ಳತನದ ಪಟ್ಟವನ್ನ ತಲೆ ಮೇಲೆ ಹೊತ್ತುಕೊಂಡು ತಿರುಗಿಸಬೇಕಾದ್ರೆ ಈ ಸಮಾಜದಲ್ಲಿ ಒಂಟಿ ಹೆಣ್ಣಿನ ಜೊತೆಲಿ ಪುರುಷ ಮಾತನಾಡಿದ ನಿಜವಾದ್ರೆ ಅವಳ ಶೀಲಕ್ಕೆ ಧಕ್ಕೆ ಬಂದಂತೆ ನಿಮ್ಮಲ್ಲಿ ಕೈ ಮುಟ್ಟಿ ನನ್ನನ್ನ ಬಿಟ್ಟು ಸುಮ್ಮನೆ ಇಲ್ಲಿಂದ ಹೊರಟು ಹೋಗ್ಬಿಡಪ್ಪ, ಹೊರಟು ಹೋಗ್ಬಿಡು. ಯಾರು? ನನ್ನ ಧರ್ಮಣ್ಣನ ಮಡದಿ ಸೌಭಾಗ್ಯನವರು. ನಿಮಗೆ ಈ ಪರಿಸ್ಥಿತಿ ಅಯ್ಯೋ, ಏಕೆ? ಏನಾಯಿತು? ನಿಮ್ಮಪ್ಪರನ್ನೇ ಬಿಟ್ಟು ಎಲ್ಲಿ ಹೋಗಿದ್ದಾರೆ ಧರ್ಮಣ್ಣ? ನಿಮ್ಮಂತವರಿಗೆ ಈ ಸ್ಥಿತಿಗೆ ತಂದವರಾದರೂ ಯಾರು? ಹೇಳು ತಾಯಿ, ಬೇಗನೆ ಹೇಳಪ್ಪ. ಅವರ ರುಂಡವನ್ನು ಚೆಂಡಾಡಿ ಬಿಡುತ್ತಾರೆ.
ಮೈದನ ಕಳ್ಳತನದ ಪಟ್ಟದಿಂದ ಆ ಮನೆಯಿಂದ ಹೊರಬಿದ್ದು ನನ್ನ ಗಂಡ ನನ್ನ ಕಣ ಮುಂದೆ ಕೂಲಿ ಮಾಡ್ತಾ ಇದ್ದಾನೆ ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ಯಾರು ಅಲ್ಲ ಮೈದನ, ನಾನೇ ಮೈದನ, ನಾನೇ ಇದೆ ಆ ದೈವ ತಂದ ದುರಂತ ಮೈದನ. ಅಯ್ಯೋ ತಾಯಿ, ನಿಮಗೆ ಈ ಪರಿಸ್ಥಿತಿ 10 ಜನರಿಗೆ ಅನ್ನ ನೀಡಿದ ಕೈ ಇತ್ತು ಇನ್ನೊಬ್ಬರಲ್ಲಿ ತುತ್ತು ಅನ್ನ ಬೇಡುವ ಗತಿ ಬಂದಿದೆ. ಅಂತವರನ್ನು ಅಕ್ಕರೆಯಿಂದ ಕಂಡು ಉಲ್ಲಂಘಿಸಿಕೊಳ್ಳುವ ಮನಸ್ಸಿಗೆ ನೋವಿನ ಮುಳ್ಳು ಚುಚ್ಚಿದೆ ತಾಯಿ. ವಿನಯನಿಗೆ ನೌಕರಿ ಸಿಕ್ಕು ತಂದೆ ತಾಯಿಯಂತಿರುವ ನಿಮ್ಮನನ್ನು ಚಂದದಿಂದ ಕಾಣುತ್ತಾನೆಂಬ ತಾಯೇ ನೋವಿನ ಮುಳ್ಳು ಚುಚ್ಚಿದೆ ತಾಯಿ. ಹಗ್ಗವೆಂದು ತಿಳಿದು ಕೈ ಹಾಕಿದ್ದಕ್ಕೆ ಹಗ್ಗವೇ ಆವಾಗಿ ಕಚ್ಚಿದೆ ತಾಯಿ. ಸತ್ಯದಿಂದ ನ್ಯಾಯದಿಂದ ಧರ್ಮದಿಂದ ನಡೆದುಕೊಳ್ಳುವವರಿಗೆ ಈ ಸಮಾಜದಲ್ಲಿ ಸಿಗುವ ಬೆಲೆ ಇದೇನೇ ತಾಯಿ? ಇಲ್ಲ ತಾಯಿ, ಇಲ್ಲ. ನಿಮ್ಮ ಕೈ ತೊತ್ತು ತಿಂದು ಬೆಳೆದ ನನ್ನ ರಟ್ಟೆ ಇನ್ನು ಗಟ್ಟಿಯಾಗಿದೆ ತಾಯಿ. ನನಗೆ ಎಷ್ಟೇ ಕಷ್ಟ ಬಂದರೂ ನಿಮ್ಮನ್ನು ಸಲಹುತ್ತೇನಮ್ಮ. ನಿಮ್ಮ ಕೈ ತುತ್ತಿನ ಋಣದ ಭಾರ ನನ್ನ ಮೇಲೆ ಬಹಳ ಇದೆ ತಾಯಿ. ಈ ಋಣದ ಭಾರ ತೀರಿಸಿಕೊಳ್ಳಲಾದರೂ ಇಲ್ಲ ಎನ್ನದೆ ನನಗೊಂದು ಅವಕಾಶ ಮಾಡಿಕೊಡು ತಾಯಿ, ಅವಕಾಶ ಮಾಡಿಕೊಡು. ಮೈದನ, ನಿನ್ನೊಂದಿಗೆ ನಾನು ಬರುತ್ತಿದ್ದೆ. ನಿಮ್ಮಂತವರಿಗೆ ಈ ಸ್ಥಿತಿಗೆ ತಂದವರಿಗೆ ಒಂದು ಗತಿ ಕಾಣಿಸಬೇಕು. ಎಲ್ಲಿಯವರೆಗೆ ನನ್ನ ಕೋಪಾಗ್ತಿಯನ್ನು ಹಿಡಿದಿಟ್ಟುಕೊಳ್ಳಲಿ. ಇಲ್ಲ, ನನ್ನಿಂದ ಇದನ್ನೆಲ್ಲ ಸಹಿಸಲು ಸಾಧ್ಯವಿಲ್ಲಮ್ಮ. ನಿಮ್ಮನ್ನು ಈ ಸ್ಥಿತಿಗೆ ತಂದ ಪುಂಡ ಪುಡಾರಿ ರುಂಡಗಳನ್ನು ಚಂಡಾಡಲೇಬೇಕು. ಅಧರ್ಮದ ವಿರುದ್ಧ ಧರ್ಮದ ದಂಡಯಾತ್ರೆ ಮಾಡಿ ಅಧರ್ಮಿಗಳಿಗೆ ಅಂತ್ಯ ಆಡಲೇಬೇಕು. ಹಾ, ನಡೆ ತಾಯಿ, ನಮ್ಮ ಮನೆಗೆ ಹೋಗೋಣ. ಅಲ್ಲಿಯೇ ಊಟ ಮಾಡಿ ವಿಶ್ರಾಂತಿ ಪಡೆಯುವರಂತೆ. ಬೇಡ ಮೈದನ, ಬೇಡ ರೋಷಾನಿ. ಈಗ ತಾನೇ ನನ್ನ ಗಂಡ ಕೂಲಿ ಮಾಡಿ ತಿನ್ನೋದಕ್ಕೆ ಊಟವನ್ನ ತರ್ತೀನಿ ಅಂತ ಹೋಗಿದ್ದಾನೆ. ಈ ಜಾಗದಲ್ಲಿ ನಾನೇನಾದ್ರೂ ಕಾಡಿ ಹೋದ್ರೆ ಅದ್ರಕ್ಕಿಂತ ದುಃಖ ಇನ್ನೊಂದಿಲ್ಲ. ಅವರು ಕೂಡ ನನ್ನ ಜೊತೆಲಿ ಬಂದ್ರೆ ಇಬ್ಬರು ಕೂಡ ಜೊತೆ ಮಾಡಿ ನಿನ್ನ ಜೊತೆಲೇ ಬರ್ತೀವಿ. ಬಾ ತಾಯಿ, ನಿಮ್ಮನ್ನು ನಮ್ಮ ಮನೆಗೆ ಬಿಟ್ಟು ನಂತರ ನಾನೇ ಧರ್ಮಣ್ಣನನ್ನು ಕರೆದುಕೊಂಡು ಬರುತ್ತೇನೆ. ನಿಮ್ಮ ಕೈಯಲ್ಲಿನ ಕೈ ತುತ್ತು ತಿಂದು ಬೆಳೆದವನಮ್ಮ ನಾನು. ನಿಮ್ಮನನ್ನು ಒಬ್ಬೊಂಟಿಯಾಗಿ ಬಿಟ್ಟು ಹೋಗಲಾರೆನು. ನಡೆ ತಾಯಿ, ನಮ್ಮ ಮನೆಗೆ ಹೋಗೋಣ. ಅಲ್ಲಿಯೇ ಊಟ ಮಾಡಿ ವಿಶ್ರಾಂತಿ ಪಡೆಯುವರಂತೆ. ಈಗ ನಡೆರಮ್ಮ, ನಮ್ಮ ಮನೆಗೆ ಹೋಗೋಣ.